ತೆಗಿತಾ ಇದ್ರಲ್ಲ ಚಪ್ಪಲ ಕೇಳಿದ್ರಲ್ಲ ಒಬ್ರಿಗೆ ಈ ಕಡೆ ವಾಚ್ ಮಾಡಿ ಒಬ್ರು ಆ ಕಡೆ ವಾಚ್ ಮಾಡಿ ಹೊಡ್ಲೆಕ್ಕ ಬೇಡಿ ಬಿಡಿ ಅಲ್ಲೇ ಅಲ್ಲೇ ಬಿಡಿ ಎಷ್ಟು ಬಿಟ್ಟು ಆನ್ ಮಾಡಿ ಶೇ ತಡ ಮಾಡಿ ಕಡೆ ಹೋಗ್ಬೇಕು ತಡೀರಿ ಜಾಗ್ರತೆ వైర్ ఉంది వైరే ఉంది వైరే ఉంది వైరే ఉంది ಪೈಪ್ ಬಂದ್ ಮಾಡಿ ನಾನು ಚೀಲ 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 ಬೇಕು ಚೀಲ ಸರಿ ಅಣ್ಣ ಹಾಂ ಚೀಲ ತಗೊಳ್ಳಿ ಚೀಲ ಸರಿ ಚೀಲ ಅಣ್ಣ ಇಲ್ಲಿ ಎತ್ಕೊಂಡು ಇಲ್ಲಿ ಇದೇ ಚೀಲ ಚೀಲ ಸರಿ ಬೇಕು ಸರಿ ಬೇಕು ಸರಿ ಇಟ್ಕೊಳ್ಳಿ ಮೇಲ್ ಮಾಡಿ ಮೇಲ್ ಮಾಡಿ ಚೀಲ ಮೇಲ್ ಮಾಡಿ ಮೇಲ್ ಮಾಡಿ ಮೇಲ್ ಮಾಡಿ ಮೇಲ್ ಮಾಡಿ ಇಟ್ ಮಾಡಿ ಇಟ್ ಮಾಡಿ ಸರಿ ಹಾಗೆ ಇಟ್ಕೊಳ್ಳಿ ಬಿಡ್ಬೇಡಿ ಬಿಡ್ಬೇಡಿ ಇಟ್ಕೊಳ್ಳಿ ಬರೀ ಇದೆ ಹಾವು ಕೆಲಸದಿ ಮಾಡ್ಕೊಳ್ತಾರೆ ಲೈಟಪ್ ಬಂತು ನಮಸ್ಕಾರ ಸ್ನೇಹಿತರೆ ತಮ್ಮ ನಂಬದಿಲ್ಲ ನಾನು ಸಾಯಂಕಾಲವರೆಗೂ ಒಂಚೂರು ಕೆಲಸದ ಮೇಲೆ ಇದ್ದಿದೆ ಬ್ಯುಸಿ ಇದ್ದಿದೆ ಅಷ್ಟರೊಳಗೆ ನಮ್ಮ ಬೈಂದೂರು ಯೋಜನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದಂಥ ನಮ್ಮ ಬೈಂದೂರು ವಲಯದಲ್ಲಿ ಪೌರ ಕಾರ್ಮಿಕರು ಉಳಿಲಿಕ್ಕೆ ಕ್ವಾರ್ಟರ್ಸ್ ಇಲ್ಲದೆ ಬಾಡಿಗೆ ಮನೆಯಲ್ಲಿದ್ದಾರೆ. ಒಂದು ನಾಗರಾವು ಸಖತ್ತಿದೆ. ಇದು ಚಿಕ್ಕ ಮಕ್ಕಳೆಲ್ಲ ವಾಸ ಮಾಡಿಕೊಂಡಿದ್ದಾರೆ. ಪಾಪ ಸುಮಾರು ಜನ ಇದ್ದಾರೆ. ಅವರು ದಾವಣಗೆರೆಯವರು. ಇಂಥ ಪರಿಸ್ಥಿತಿಯಲ್ಲಿ ಸಾಯಂಕಾಲ ಹಾವು ನೋಡಿದರು. ನಮ್ಮ ಪಂಚಾಯಿತಿ ಡ್ರೈವರ್ ಅದರ ಬಾಳಿದ್ಲು ಕೃಷ್ಣ ದೇವಡಿಗಲ್ಲ, ಅವರು ಪೂಜಾರು, ಕೃಷ್ಣ ಪೂಜಾರಿ ಅವರು ನನ್ನ ಫ್ರೆಂಡೇ, ಅವರು ಕ್ಲಾಸ್ಮೇಟು ಹೌದು. ಅವರು ನಂಬರ್ ಕೊಟ್ಟರು. ಆ ನಂಬರ್ ಮೇರೆಗೆ ಕರೆ ಮಾಡಿದ ತಕ್ಷಣ ನಾನು ಹೋದೆ. ಗುಳಿ ಒಳಗೆ ಹೋಗಿ ಇದ್ದಿತ್ತು. ಅದನ್ನು ಪಂಪಿನ ನೀರು ಬಿಟ್ಟು ಒಂದು ಸಲ 2 ಸಲ ಹೊರಗೆ ಬಂದು ಹಾವು ಮತ್ತು ಒಳಗೆ ಹೋಯ್ತು. ಅದು ಅದನ್ನು ಹಿಡಿದು ಓನರಿಗೂ ಫೋನ್ ಮಾಡಿದ್ದೆ. ಯಾಕಂದರೆ ಪೌರ ಕಾರ್ಮಿಕರಾದ್ರಿಂದ ಅವರು ಬಾಡಿಗೆ ಮನೆಗಿದ್ದರಿಂದ ನಮ್ಮ ಚಾರ್ಜನ್ನು ಕೊಡಲಿಕ್ಕೆ ಅವರು ಚಾರ್ಜ್ ಕೊಡೋಕ್ಕೆ ನಿರಾಕರಿಸಿದರು. ಬಡವರು, ಅವರು ನಮ್ಮ ಸೇವೆ ಮಾಡುವವರು. ಪೌರ ಕಾರ್ಮಿಕರಂದ್ರೆ ಅಷ್ಟು ಸುಲಭ ಅಲ್ಲ, ನಮ್ಮ ಎಲ್ಲ ಜನರ ಸೇವೆ ಮಾಡೋರು. ಹಾಗಾಗಿ ನಾನು ಕೂಡ ಸ್ವಲ್ಪ ರಿಯಾಯಿತಿ ಮಾಡಿ ಅವ್ರನ್ನ ಭಾಳ ರೀತಿಯಲ್ಲಿ ನನಗೆ ದೇವರು ಮನಸ್ಸು ಕೊಟ್ಟ ಹಾಗೆ ರಿಯಾಯಿತಿ ಮಾಡಿ ಈ ಹಾವನ್ನು ಹಿಡಿದಿದ್ದೇನೆ. ಈಗ ಕಾಡಲ್ಲಿ ಬರ್ತಾ ಇದ್ದೇನೆ. ಯಾಕಂದರೆ ನಮ್ಮ ಸೇವೆ ಮಾಡೋರವರು ನಮ್ಮ ಪರಿಸರದಲ್ಲಿ ಮಾಡೋದಿಲ್ಲ, ಅದು ದೂರ ವಲಯದಲ್ಲಿ ಮಾಡ್ತಾ ಇರುವಂಥವ್ರು. ಹಾಗಿರುವಾಗ ಎಲ್ಲರಿಗೂ ಒಂದು ಸೇವೆ ಮಾಡುವಂಥವ್ರು. ಹಾಗಿರುವಾಗ ಅವರಿಗೆ ನಾವು ನಮ್ಮಲ್ಲಿ ಆದ ಕೆಲಸ ನಾವು ಮಾಡಬೇಕಾಗತ್ತೆ. ಜಾಗ್ರತೆ. ನೋಡಿ ಎಷ್ಟು ಸತ್ತಿದೆ ನೋಡಿದೆ. ಹತ್ತಿರ ಹೋಗಿ ಅಲ್ಲಿ ದೂರ ಆ ಕಡೆ ಹೋಗಿ ಈ ಬಂತ ಇಟ್ಲ ಬಂತ. ಹತ್ತಿರ ಹೋಗ್ಬೇಡಿ. ಎಲ್ಲೋಯ್ತು? ದೂರ ಹತ್ತಿರ ಹೋಗ್ಬಿಡಿ. ಎಲ್ಲೋಯ್ತು? ಹೋಗ್ಲಿ ಬಿಡಿ. ಟಾರ್ಚ್ ಹಾಕೊಳ್ಬೇಡಿ, ಬಿಡಿ ಹೋಗಿ. ನಮ್ಮ ಗಾಡಿ ಗಿಡಿಗೆಲ್ಲ ಹೋದ್ರೆ ರಗಳೆ ನೋಡ್ಬೇಕಾ? ನೋಡಿ ಸಖತ್ತಿದೆ ನೋಡಿ ಗಂಡನಾಗ.
ದಯವಿಟ್ಟು ಸ್ನೇಹಿತರೆ ನನ್ನ ನಂಬರ್ 2 ಕೊಟ್ಟಿರ್ತೇನೆ, ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಅವುಗಳು ಬಂದ ತಕ್ಷಣ ನೀವು ಕರೆ ಮಾಡಿದರೆ ಬಂದೇ ಬರ್ತೇನೆ. ಇವತ್ತು ಕೂಡ ನನ್ನ ಹೆಲ್ತ್ ಕರೆಕ್ಟ್ ಇಲ್ಲ, ತುಂಬ ದಿನ ಆಯಿತು, ಸ್ವಲ್ಪ ಶುಗರ್ ಡೌನ್ ಆಗಿ ಸ್ವಲ್ಪ ಆರಾಮಿಲ್ಲ. ಆದರೂ ಅವುಗಳು ಬಂದ ತಕ್ಷಣ ನಾನು ಬಂದು ಸಾಕರಿಸ್ತೇನೆ. ದಯವಿಟ್ಟು ಅವುಗಳು ಬಂದ ತಕ್ಷಣ ನನಗೆ ಕರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಶೋಗೋಸ್ಕರ ಮಾಡೋದಲ್ಲ, ಜನ ಸೇವೆ ಜನಾರ್ದನ ಸೇವೆ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪಂದಾಂಬಾಗಲು. ಜೈ ಹಿಂದ್.